ನಮಸ್ಕಾರ. ಈ ಆಡಳಿತ ಕಾನೂನಿನ ಯೂನಿಟ್ 5ರ ವಿಡಿಯೋಗಳನ್ನು ನಾವು ಮಾಡ್ತಾ ಇರೋದು. ಇದರಲ್ಲಿ ನಾವು ಈ ಪಬ್ಲಿಕ್ ಸೆಕ್ಟರ್ ಬಗ್ಗೆ ಇವತ್ತು ಹಿಂದಿನ ವಿಡಿಯೋದಲ್ಲಿ ನಾವು ಪಾಠ ಮಾಡಿದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದಂಥ ವಿಷಯ ಏನು ಅಂತಂದರೆ, ಪಬ್ಲಿಕ್ ಸೆಕ್ಟರ್ ಅಂದರೆ ಏನು ಅಂತಕ್ಕಂಥದ್ದು. we try to understand the companies, various types of companies, ಬೇರೆ ಬೇರೆ ಥರನಾದಂಥ ಕಂಪನಿಗಳನ್ನು ನೋಡಿದ್ದೀವಿ ನಾವು. ಅಲ್ಲಿ ಏನಂತೇಳಿ ಲಿಮಿಟೆಡ್ ಕಂಪ್ನೀಸ್ ಅಂತೀವಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ ಅಂತೀವಿ, ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಿದ್ದೀವಿ, ಪ್ರಾಪರ್ಟರ್ಶಿಪ್ ಬಗ್ಗೆ ಮಾತಾಡಿದ್ದೀವಿ, ಮತ್ತು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಬಗ್ಗೆ ಮಾತಾಡಿದ್ದೀವಿ. ಈಗ ಕಾನೂನನ್ನು ಎದುರುಗಡೆ ಇಟ್ಕೊಂಡು ನೋಡೋದಾದರೆ, ಈ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗಳಿಗೂ ಮತ್ತು PSUಗಳಿಗೂ ಒಂದು ಸಮನ್ವಯತೆ ಇದೆ, ಇನ್ನೊಂದು ವ್ಯತ್ಯಾಸ ಇದೆ. ಇವೆರಡನ್ನು ನಾವು ಗಮನಿಸಬೇಕು. when we talk about private limited companies, they are also to certain extent accountable to the shareholders, because ultimately the capital investment of the public limited companies is by virtue of public money only. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಫೈನಾನ್ಷಿಯರ್ಸು ಅವ್ರುಗಳ ಕ್ಯಾಪಿಟಲನ್ನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಶೇರ್ ಹೋಲ್ಡರ್ಸು ಇನ್ವೆಸ್ಟ್ ಮಾಡಿರ್ತಾರೆ. ದೇರ್ ಆರ್ ಶೇರ್ ಹೋಲ್ಡರ್ಸ್ ಆಲ್ಸೋ. ಹಾಗಾಗಿ ಅಲ್ಲಿಯೂ ಕೂಡ ಅವರು ಸೆಬಿಯ ಎಲ್ಲ ನಿಯಮಾವಳಿಗಳಿಗೆ ಒಳಪಟ್ಟಿರ್ತಾರೆ. ದೇ ಆರ್ ಕಂಟ್ರೋಲ್ಡ್ ಬೈ ಸೆಬಿ ರೆಗ್ಯುಲೇಷನ್ಸ್, ಆ್ಯಂಡ್ ಆಲ್ಸೋ ದೇ ಆರ್ ಕಂಟ್ರೋಲ್ಡ್ ಬೈ ದಿ ಕಂಪನಿ ಆ್ಯಕ್ಟ್. They are controlled by the Company Act. Company Act 2013 ಇದೆ ಇವಾಗ. ಆ ಕಂಪ್ನಿ ಆ್ಯಕ್ಟ್ ಅನುಗುಣವಾಗಿ ಏನು ಮಾಡ್ತವೆ ಅಂತಂದರೆ, ಈ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಕೆಲಸ ಮಾಡ್ತವೆ. ಮತ್ತು ಆ ಕಂಪ್ನಿಯ ವ್ಯಾಪ್ತಿಯಲ್ಲಿ PSUಗಳು ಬರ್ತವೆ. ಸೊ ದೇ ಆರ್ ಸಬ್ಜೆಕ್ಟೆಡ್ ಟು ಕಂಪ್ನಿ ಆ್ಯಕ್ಟ್ ಆಲ್ಸೋ, ಆ್ಯಂಡ್ ಇನ್ ಅಡಿಷನ್ ಟು ದ್ಯಾಟ್ ದೀಸ್ ಕಂಪ್ನೀಸ್ ಆರ್ ಸಬ್ಜೆಕ್ಟೆಡ್ ಟು ಗೌರ್ಮೆಂಟ್ ಕಂಟ್ರೋಲ್ ಆರ್ ದಿ ಸ್ಟೇಟ್ ಕಂಟ್ರೋಲ್. When we talk about state control, state has different sorts of a control. There is a control by the government, there is a control by the parliament, there is control by even public, and control by judiciary also. ಈ 4 ತೆರನಾದಂಥ ಕಂಟ್ರೋಲ್ಗಳನ್ನು ನೋಡಬೇಕು ನಾವು. ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜುಡಿಷಿಯಲ್ ಕಂಟ್ರೋಲನ್ನು ನೋಡ್ತೀವಿ, ಅಂದರೆ ನ್ಯಾಯಿಕ ನಿಯಂತ್ರಣವನ್ನು ಇದರಲ್ಲಿ ನೋಡ್ತೀವಿ ನಾವು. ಇನ್ ದಿಸ್ ವಿ ಆರ್ ಗೋಯಿಂಗ್ ಟು ಚೆಕ್ ಅಬೌಟ್ ದಿ ಜುಡಿಷಿಯಲ್ ಕಂಟ್ರೋಲ್, ನ್ಯಾಯಿಕ ನಿಯಂತ್ರಣವನ್ನು ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ನೋಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಪ್ರಾಬಬಲಿ ನಾನು ಇವೆಲ್ಲವುಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅಂದರೆ ಸರ್ಕಾರದ ನಿಯಂತ್ರಣ, ಸಂಸತ್ತಿನ ನಿಯಂತ್ರಣ, ಸಂಸತ್ತಿನ ನಿಯಂತ್ರಣ ಮತ್ತು ಇತರೆ ನಿಯಂತ್ರಣ, ಅಂದರೆ ಸಾರ್ವಜನಿಕ ನಿಯಂತ್ರಣ ಅಂತ ಹೇಳ್ಬೋದು, ಸಾರ್ವಜನಿಕರಿಂದ. ಇವೆಲ್ಲವನ್ನು ಇನ್ನೊಂದು ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಜುಡಿಷಿಯಲ್ ಕಂಟ್ರೋಲ್ ಆಫ್ PSUಸ್ ವಿಷಯವನ್ನು, ಅಂದರೆ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳ ನ್ಯಾಯಿಕ ನಿಯಂತ್ರಣ, ಕನ್ನಡದಲ್ಲಿ ಹೇಳೋದಾದರೆ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳ ನ್ಯಾಯಿಕ ನಿಯಂತ್ರಣ ಅನ್ನುವಂಥದ್ದನ್ನು. ಇದು ಏನಾಗುತ್ತೆ ನಮಗೆ ಅಂತಂದರೆ, ಈ ನ್ಯಾಯಿಕ ನಿಯಂತ್ರಣವನ್ನು ನಾವು ತೆಗೆದುಕೊಂಡು ಹೋದರೆ ನಾವು ಏನು ಮಾಡ್ತೀವಿ ಅಂದರೆ, ನಾವು ಸಂವಿಧಾನದ ಅನುಚ್ಛೇದ 12 ಒಂದ್ಸಲ ಮರಿಕಳಿಸ್ಬೇಕಾಗ್ತದೆ. ವಿ ಹ್ಯಾವ್ ಟು ಜಸ್ಟ್ look at that also. However, before looking at that, let us see what are the constitutional mandates. ಸಂವಿಧಾನಾತ್ಮಕವಾಗಿ ಈ ಪಬ್ಲಿಕ್ ಸೆಕ್ಟರ್ಗಳು ಯಾವ ರೀತಿ ಸಂವಿಧಾನಕ್ಕೆ ಸಂಬಂಧಿಸಿದಿವೆ ಅನ್ನೋದನ್ನು ನಾವೇನಾದ್ರು ನೋಡೋದಾದರೆ, ಇಲ್ಲಿ ಆರ್ಟಿಕಲ್ 14, ಆರ್ಟಿಕಲ್ 21, ಆರ್ಟಿಕಲ್ 19 ಆ್ಯಂಡ್ ಆರ್ಟಿಕಲ್ 12 ಆಲ್ಸೋ ನೋಡಿ. ಇವೆಲ್ಲವೂ ಕನ್ಸರ್ನ್ ಆಗ್ತವೆ ಅಂದರೆ ಇಟ್ ಫಾಲೋಸ್ ದ್ಯಾಟ್ ಆರ್ಟಿಕಲ್ 12 ಆಲ್ಸೋ ಅಂತ ನೋಡಿ. ಕೋರ್ಟ್ಸ್ ಎನ್ಶ್ಯೂರ್ PSUs adhere to the constitutional provisions, especially Article 14,
ಆರ್ಟಿಕಲ್ 19 ಆ್ಯಂಡ್ ಆರ್ಟಿಕಲ್ 21. ಏನು ಹಿಂಗಂದರೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಮತ್ತು ಏನು ಲೈಫ್ ಮತ್ತು ಲಿಬರ್ಟಿ ಅಂತಕ್ಕಂಥದ್ದು ಇದು ಹೆಂಗೆ ರಿಲೇಟ್ ಆಗುತ್ತೆ ಅನ್ನೋದನ್ನು ನಾವು ಕೇಸ್ ಲಾಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಾತಂತ್ರ್ಯ ಅಂದರೆ ಟ್ರೇಡ್ ಆ್ಯಂಡ್ ಬಿಸ್ನೆಸ್ 19(1)G ಅನ್ಬೋದು. ನಾವು ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಇದು 19 ಅನ್ನೋದಕ್ಕಿಂತ ನಾವೇನು ಹೇಳ್ಬೋದು, 14 ಆರ್ಟಿಕಲ್ 14 ಆರ್ಟಿಕಲ್ 19(1)G ಆ್ಯಂಡ್ ಆರ್ಟಿಕಲ್ 21 ಇವೆಲ್ಲವುಗಳು ಸಂಬಂಧಿಸ್ತವೆ ಪಬ್ಲಿಕ್ ಸೆಕ್ಟರ್ಗೆ. ಯಾಕೆಂದರೆ ಸಾರ್ವಜನಿಕರ ಹಣ ಅದರಲ್ಲಿ ಇರೋದ್ರಿಂದ ಯಾವುದೇ ಒಂದು ವಿಷಯದಲ್ಲಿ ಪಬ್ಲಿಕ್ ಸೆಕ್ಟರ್ ಹೆಂಗೆ ಕೆಲಸ ಮಾಡ್ಬೇಕಂದ್ರೆ ಅದು ಸಮಾನತೆ ತತ್ವಕ್ಕೆ ವಿರುದ್ಧವಾಗಬಾರ್ದು. ಆರ್ ಡಿ ಶೆಟ್ಟಿ ಕೇಸು ಅಥವಾ 19(1)G ಅವರು ವ್ಯಾಪಾರ ಮಾಡುವ ಹಕ್ಕಿದೆ ಅಂತಂದರೆ ಈ 19(1)G ಹಕ್ಕನ್ನು ಅವ್ರು ಹೊಂದಿರ್ತಾರೆ. ಅದ್ರ ಜೊತೆಗೆ 19(6) ನಿಯಂತ್ರಣವನ್ನು ಅದು ಪಾಲಿಸಬೇಕಾಗ್ತದೆ. ಇಟ್ ಹ್ಯಾಸ್ ಟು ಫಾಲೋ ದ ರಿಸ್ಟ್ರಿಕ್ಷನ್ಸ್ ಆಫ್ 19(6). 19(6) ನಿರ್ಬಂಧಗಳಿಗೂ ಕೂಡ ಅದು ಬದ್ಧವಾಗಿರಬೇಕಾಗ್ತದೆ ಅನ್ನೋದನ್ನು. ದೆನ್ ಎನಿ PSU ಆ್ಯಕ್ಷನ್ ವೈಲೇಟಿಂಗ್ ದೀಸ್ ರೈಟ್ಸ್ ಕ್ಯಾನ್ ಬಿ ಚಾಲೆಂಜ್. ನೋಡಿ, ಈ ಒಂದು ನಿರ್ಬಂಧಗಳನ್ನು, ಈ ಹಕ್ಕುಗಳನ್ನು ಉಲ್ಲಂಘಿಸುವ ಸಂದರ್ಭದಲ್ಲಿ, ಈ ಹಕ್ಕುಗಳನ್ನು ಉಲ್ಲಂಘಿಸಿದಂತಹ ಸಂದರ್ಭದಲ್ಲಿ ನಾವು ಸಂವಿಧಾನಾತ್ಮಕವಾಗಿ ಪಬ್ಲಿಕ್ ಸೆಕ್ಟರ್ಗಳನ್ನು ಪ್ರಶ್ನೆ ಮಾಡ್ಬೋದು. ನಾವು ಕಾನ್ಸ್ಟಿಟ್ಯೂಷನ್ 1 ಕಲಿಬೇಕಾದ್ರೆ ನಾವೇನು ಮಾಡಿದ್ದೀವಿ ಅಂತಂದರೆ, ಒಂದು ರಾಜ್ಯ ಅಂತಕ್ಕಂಥ ಡೆಫಿನೇಷನ್ ಬರುವಂಥ ಎಲ್ಲವೂ ಕೂಡ ಸಂವಿಧಾನದ ಭಾಗ 3ಕ್ಕೆ ಅವು ಬದ್ಧರಾಗಿರಬೇಕು ಅಂತ. ಅಂದರೆ ಭಾಗ 3 ಅಂದರೆ ಪ್ರಮುಖವಾದಂತಹ ಈ 3 ಆರ್ಟಿಕಲ್ಗಳು ಅಂತ ಹೇಳ್ಬೋದು, ಟ್ರಿನಿಟೀಸ್ ಅಂತ ಹೇಳ್ಬೋದು. ಆಮೇಲೆ ಇದು ಒಂದು ಸಂವಿಧಾನಾತ್ಮಕವಾಗಿ. ಕಾನೂನಾತ್ಮಕವಾಗಿ ಏನು? ಕಾನೂನಾತ್ಮಕವಾಗಿ ಏನಂತಂದರೆ 2 ತೆರನಾದ ಕಂಪ್ನಿಗಳಿದ್ದಾವೆ. ಒಂದು ಸ್ಟ್ಯಾಚ್ಯೂಟರಿ ಕಂಪ್ನೀಸ್ ಅಂತೀವಿ ನಾವು, ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್ಸ್. ಇನ್ನೊಂದು ಅಂಡರ್ ಕಂಪನೀಸ್ ಆ್ಯಕ್ಟ್, ಅಂಡರ್ ಕಂಪನಿ ಆ್ಯಕ್ಟ್. ಈ ಉದಾಹರಣೆ ಹೇಳೋದಾದ್ರೆ ಇದಕ್ಕೆ ನಾವು LIC ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆ ಹೇಳೋದಾದ್ರೆ BSNL ಅಂತ ಹೇಳ್ಬೋದು. BSNLನ ಕಂಪ್ನಿನ ಹೇಗೆ ಮಾಡಿದ್ವಿ ಅಂದ್ರೆ ನಾವು ಅಕಾರ್ಡಿಂಗ್ ಟು ಕಂಪನಿ ಆ್ಯಕ್ಟ್ ಓನ್ಲಿ ವಿ ಹ್ಯಾವ್ ಫಾರ್ಮ್ BSNL. ಆದರೆ LICನ ಹೆಂಗೆ ಮಾಡಿದ್ವಿ, ಸಂಸತ್ತಿನಲ್ಲಿ ಒಂದು ಶಾಸನವನ್ನು ಪಾಸ್ ಮಾಡಿ ಆ ಶಾಸನದ ಪ್ರಕಾರ ನಾವೇನು ಮಾಡಿದ್ವಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನನ್ನು ರಚಿಸಿದ್ದೀವಿ ಅಂತಕ್ಕಂಥದ್ದನ್ನು. ಅಂದರೆ ಇಲ್ಲಿ ಈ ಯಾವ ಕಾನೂನಿನ ಮುಖಾಂತರ ಈ ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪಿಸಲಾಗಿದೆಯೋ ಆ ಕಾನೂನಿಗೂ ಕೂಡ ಅವರು ಬದ್ಧವಾಗಿರಬೇಕು ಅಂತ. PSUs ಮಸ್ಟ್ ಆಪರೇಟ್ ವಿದಿನ್ ದ ಬೌಂಡ್ಸ್ ಆಫ್ ದ ಸ್ಟ್ಯಾಚ್ಯೂಟ್ಸ್ ದಟ್ ಗವರ್ನ್ ದೇರ್ ಎಸ್ಟಾಬ್ಲಿಷ್ಮೆಂಟ್. ಅವನ್ನ ಹೆಂಗೆ ಸ್ಥಾಪಿಸಿದ್ದೀವಿ, ಆ ಸ್ಥಾಪನೆಗೆ ಉಪಯೋಗಿಸಿದಂಥ ಕಾನೂನು ಇದೆಯಲ್ಲ, ಆ ಕಾನೂನಿನ ಅನ್ವಯ ಅವು ಕೆಲಸ ಮಾಡಬೇಕು ಅಂತ. ಒಂದು ವೇಳೆ ಆ ಕಾನೂನನ್ನು ಮೀರಿದರೆ ಜುಡಿಷಿಯಲ್ ರಿವ್ಯೂ ಈಸ್ ಇನ್ವೋಕ್ಡ್ ಅಂಡರ್ ಆರ್ಟಿಕಲ್ 32 ಆ್ಯಸ್ ವೆಲ್ ಆಸ್ 226 ಅಂತ ಅದರ ಅರ್ಥ. ಅಂದರೆ 2 ಕಂಪಲ್ಸರಿ, ಒಂದು ಸಂವಿಧಾನಕ್ಕೂ ಬದ್ಧವಾಗಿರಬೇಕು, ಸಂವಿಧಾನದ ಮೂಲಭೂತ ಹಕ್ಕುಗಳಿಗೂ ಬದ್ಧವಾಗಿರಬೇಕು, ಮತ್ತು ಈ ಸಂಸ್ಥೆಗಳನ್ನು ಯಾವ ಕಾನೂನಿನಲ್ಲಿ ರಚಿಸಲಾಗಿದೆಯೋ ಆ ಕಾನೂನಿಗೂ ಬದ್ಧರಾಗಿರಬೇಕು. ಅಂದರೆ LIC ಆದರೆ LIC ಆ್ಯಕ್ಟಿಗೆ ಬದ್ಧರಾಗಿರಬೇಕು, BSNL ಆದರೆ ಕಂಪನಿ ಆ್ಯಕ್ಟಿಗೆ ಬದ್ಧರಾಗಿರಬೇಕು. ಈ ರೀತಿ 2 ಥರದಂತಹ ವ್ಯವಸ್ಥೆಗಳು ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಆಮೇಲೆ ನಾಟ್ ಓನ್ಲಿ ದಟ್, ದೇ ಆರ್ ಟು ಬಿ ಇನ್ ಕಾಂಪ್ಲೈನ್ಸ್ ವಿತ್ ದಿ ನ್ಯಾಚುರಲ್ ಜಸ್ಟಿಸ್ ಆಲ್ಸೋ. ನೈಸರ್ಗಿಕ ನ್ಯಾಯ ತತ್ವಕ್ಕೂ ಈ ಕಂಪನಿಗಳು ಬದ್ಧರಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕೋರ್ಟ್ಸ್ ಎನ್ಶ್ಯೂರ್ ದಟ್ PSUs ಫಾಲೋ ದ ಪ್ರಿನ್ಸಿಪಲ್ ಆಫ್ ಫೇರ್ನೆಸ್, ಈಕ್ವಿಟಿ, ಡ್ಯೂ ಪ್ರೋಸೆಸ್, ಎಸ್ಪೆಷಲಿ ಇನ್ ಮ್ಯಾಟರ್ಸ್ ಆಫ್ ಎಂಪ್ಲಾಯ್ಮೆಂಟ್, ಟೆಂಡರ್ಸ್ ಆ್ಯಂಡ್ ಕಾಂಟ್ರಾಕ್ಚುವಲ್ ಡೀಲಿಂಗ್ಸ್. ನಾವು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ನೋಡುವಾಗ ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ನೋಡಿ, ಅಂದರೆ ನೀವು ಫೇರ್ನೆಸ್ಸು, ಈಕ್ವಿಟಿ ಮತ್ತು ಡ್ಯೂ ಪ್ರೋಸೆಸ್ ಅಂದರೆ ಕಾನೂನು ಪಾಲನೆ ಮಾಡುವಂಥದ್ದು, ಮತ್ತು ಯಾವ ವಿಷಯದಲ್ಲಿ, ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ, ಟೆಂಡರ್ ವಿಷಯದಲ್ಲಿ, ಕಾಂಟ್ರಾಕ್ಟ್ ವಿಷಯದಲ್ಲಿ ನೀವು ಇವನ್ನೆಲ್ಲ ಫಾಲೋ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅಂದರೆ ಇಲ್ಲೇನು ಗೌರ್ಮೆಂಟ್ಗೆ ಏನು ಅಪ್ಲೈ ಆಗುತ್ತೋ ಹೆಚ್ಚು ಕಮ್ಮಿ ಬಹಳಷ್ಟು ಅದೇ ತೆರನಾಗಿ, ಸಣ್ಣ ಮಾರ್ಪಾಟಿನೊಂದಿಗೆ ಅದೇ ತೆರನಾಗಿ ಇಲ್ಲಿ ಎಲ್ಲ ವಿಷಯಗಳು ಅಪ್ಲೈ ಆಗ್ತವೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸನ್ನು ಪಾಲಿಸುವುದು ಸಾರ್ವಜನಿಕ ಸಂಸ್ಥೆಗಳ ಒಂದು ಬಾಧ್ಯತೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೋದು. ದೆನ್ ಮೆಕ್ಯಾನಿಸಮ್ಸ್. ನೌ ಐ ವಿಲ್ ಕಮ್ ಟು ದ ಚಾಪ್ಟರ್. ಇಟ್ ಈಸ್ ದಟ್ ನ್ಯಾಯಾಂಗ ನಿಯಂತ್ರಣ. ಅಂದರೆ ಇವುಗಳನ್ನು ನಿಯಂತ್ರಿಸುವುದು ಹೇಗೆ? ಒಮ್ಮೆ ಸರ್ಕಾರಿ ರಾಜಸ್ವದಲ್ಲಿ ಸ್ಥಾಪನೆಯಾದ ಇಂಥ ಕಂಪನಿಗಳನ್ನು
ನಾವೇನು ಮಾಡಬೇಕಾಗತ್ತೆ, ಯಾಕಂದರೆ ಸರ್ಕಾರಿ ಹಣ ಆಗಿರೋದ್ರಿಂದ ಅಥವಾ ಗೌರ್ಮೆಂಟಿನ ಹಣ ಆಗಿರೋದ್ರಿಂದ ಅಥವಾ ಸಾರ್ವಜನಿಕರ ಏನು ಬಂಡವಾಳ ಆಗಿರೋದ್ರಿಂದ ಇದು ಸಾರ್ವಜನಿಕರಿಂದ ಅಥವಾ ಸರ್ಕಾರದಿಂದ ನಿಯಂತ್ರಿಸಲ್ಪಡಬೇಕಾಗತ್ತೆ. ಇಲ್ಲಾಂದ್ರೆ ಸಾರ್ವಜನಿಕ ಹಣ ದುರುಪಯೋಗ ಆಗುತ್ತೆ. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಲಾ ಆಡಳಿತ ಕಾನೂನು ಏನು ಹೇಳುತ್ತೆ ಅಂದರೆ ಸಾರ್ವಜನಿಕ ಹಣದ ದುರುಪಯೋಗನ ನಮ್ಮ ಆಡಳಿತ ಕಾನೂನು ಒಪ್ಪುವುದಿಲ್ಲ. ಆ ರೀತಿಯಾಗಿ ಇಲ್ಲಿ ನಮ್ಮ ನ್ಯಾಯಾಂಗಗಳು ಇವನ್ನ ಹೆಂಗೆ ನಿಯಂತ್ರಿಸುತ್ತವೆ ಅಂಥೇಳಿ ನಾವು ಈ ರೀತಿ ನೋಡ್ಬೋದು. ಒಂದು ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ಮರುಪರಿಶೀಲನೆ. ನ್ಯಾಯಿಕ ಮರುಪರಿಶೀಲನೆ ಇಲ್ಲಿ ಸರ್ಕಾರಕ್ಕೆ ಅನ್ವಯ ಆದಂಗೆ ಇಲ್ಲಿಯೂ ಅನ್ವಯ ಆಗುತ್ತೆ. ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 ಇಲ್ಲಿಯೂ ಕೂಡ ಅನ್ವಯ ಆಗ್ತವೆ ಅನ್ನೋದನ್ನು ನಾವು ನೋಡ್ಬೋದು. ಕೋರ್ಟ್ಸ್ ರಿವ್ಯೂ ಡಿಸಿಷನ್ಸ್ ಆಫ್ PSU ಅಂಡರ್ ಆರ್ಟಿಕಲ್ 32 and 226. ಗ್ರೌಂಡ್ಸ್ ಫಾರ್ ರಿವ್ಯೂ ಆರ್, ಯಾವ ಸಂದರ್ಭದಲ್ಲಿ? ಆರ್ಬಿಟ್ರರಿನೆಸ್, ಇಲ್ಲಿಗಾಲಿಟಿ, ಮಲಾಫೈಡ್. ನೋಡಿ, ದುರುದ್ದೇಶ ಇದ್ರೆ, ದುರುದ್ದೇಶದ ನಿರ್ಧಾರವನ್ನು ಮಾಡಿದರೆ, ಆಮೇಲೆ ಕಾನೂನು ಬಾಹಿರ ನಿರ್ಧಾರವನ್ನು ಮಾಡಿದರೆ, ಅಥವಾ ನಿರಂಕುಶದ ಅಧಿಕಾರವನ್ನು ವಹಿಸಿದ್ರೆ, ನಿರಂಕುಶತ್ವದಲ್ಲಿ ನಿರ್ಧರಿಸಿದ್ರೆ, ಅಧಿಕಾರವನ್ನು ವಹಿಸಿದ್ರೆ, ಮಾನದಂಡರಹಿತೆ, ಆಕ್ರಮ ಮತ್ತು ದುರುದ್ದೇಶ. ನೋಡಿ, ನಾ ಇಲ್ಲಿಗಾಲಿಟಿಗೆ ಆಕ್ರಮ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಮಾನದಂಡರಹಿತೆ, ಆರ್ಬಿಟ್ರರಿನೆಸ್, ಇದಕ್ಕೆ ನಿರಂಕುಶತ್ವ ಅಂತಲೂ ಹೇಳ್ತೀವಿ ನಾವು, ನಿರಂಕುಶತ್ವ. ಈ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಅನುಚ್ಛೇದ 32 ಅಡಿಯಲ್ಲಿ, ಅನುಚ್ಛೇದ 226 ಅಡಿಯಲ್ಲಿ ನಾವು ಕಂಪನಿಗಳನ್ನು ಪ್ರಶ್ನಿಸಬಹುದು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ದೆನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಮಾಡ್ಬೋದು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದು ಏನಂಥೇಳಿ ನಾನು ಸಪರೇಟ್ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇಲ್ಲೇನಾಗುತ್ತೆ ಅಂದರೆ, ಲೂಕಸ್ ಸ್ಟ್ಯಾಂಡೈ ಈಸ್ ರಿಲ್ಯಾಕ್ಸ್ಡ್. ಎನಿ ಪಬ್ಲಿಕ್ ಬೋನೋ ಥಿಂಕಿಂಗ್ ಪರ್ಸನ್ ಕ್ಯಾನ್ ಫೈಲ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಗೇನೆಸ್ಟ್ ಗೌರ್ಮೆಂಟ್ ಆಲ್ಸೋ, ಅಗೇನೆಸ್ಟ್ ಸ್ಟೇಟ್ ಆಲ್ಸೋ ಆ್ಯಂಡ್ ಅಗೇನೆಸ್ಟ್ PSUs ಆಲ್ಸೋ ಅನ್ನೋದನ್ನು ನೋಡಬೇಕು. ಇವೆಲ್ಲ ನಿಯಂತ್ರಣದ ಪ್ರಕಾರಗಳು. ಈ ಮೇಲೆ ಹೇಳಿದ ಎಲ್ಲ ನಿಯಂತ್ರಣಗಳು, ಜುಡಿಷಿಯಲ್ ರಿವ್ಯೂ ಆಗಲಿ ಅಥವಾ ಏನಾಗಲಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಲಿ, ಇವೆಲ್ಲ ಏನಂತಂದ್ರೆ ಸಂವಿಧಾನಾತ್ಮಕ ಪರಿಹಾರಗಳು. ದೇ ಆರ್ ಆಲ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನಾತ್ಮಕ ಪರಿಹಾರಗಳು. ಆದರೆ ಇದಲ್ಲ. ನೋಡಿ, ಇದಕ್ಕೆ ನಾನು ಹೇಳಿದ್ನಲ್ಲ, ಈಗ ಬೇರೆ ಕಂಪನಿ ಆದರೆ, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆದರೆ, ದ ಲಾ ದಟ್ ಈಸ್ ಅಪ್ಲೈಡ್ ಈಸ್ ಕಾಂಟ್ರಾಕ್ಚುವಲ್. ಈವನ್ ಇಫ್ ಯು ಪರ್ಚೇಸ್ ಎ ಶೇರ್, ಇಟ್ ಈಸ್ ನಥಿಂಗ್ ಬಟ್ ಒನ್ ಕಾಂಟ್ರಾಕ್ಟ್. ದೆನ್ ಕಾಂಟ್ರಾಕ್ಟ್ ಲಾ ವಿಲ್ ಪ್ಲೇ ದ ರೋಲ್ ಅಂತ. SEBI, all those acts are subsidiary to the principle of contracts. They are SEBI law, investment law, whatever we call, Company Act. All are nothing but they originate their roles from the original Contract Act, Indian Contract Act ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಆದ್ದರಿಂದ ಇಲ್ಲಿ ಇವು ಕಂಪನಿಗಳಾಗಿರೋದ್ರಿಂದ ಕಾಂಟ್ರಾಕ್ಟ್ ಆ್ಯಕ್ಟ್ಗೂ ಇವು ಬದ್ಧರಾಗಿರ್ತಾರೆ, ಕರಾರು ಕಾನೂನಿಗೂ ಇವರು ಬದ್ಧರಾಗಿರ್ತಾರೆ. ಓಕೆ, ಒಪ್ಪಂದ ಸಂಬಂಧಿತ. ಈ ಒಪ್ಪಂದ ಅನ್ನೋದಕ್ಕಿಂತ ನಾವು ಕರಾರು ಅಂತ ಹೇಳ್ತೀವಿ. ಕರಾರು ಸಂಬಂಧಿತ ವಿಷಯಗಳು. ಜುಡಿಷಿಯರಿ ಎಕ್ಸಾಮಿನ್ಸ್ disputes arising from contracts entered into by PSUs to ensure transparency and adherence of public procurement norms. ಅಂದರೆ ಎಲ್ಲೆಲ್ಲಿ ಕಾಂಟ್ರಾಕ್ಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಇವರು, ಆ ಕಾಂಟ್ರಾಕ್ಟಲ್ಲಿ ಕಾಂಟ್ರಾಕ್ಚುವಲ್ ಆಬ್ಲಿಗೇಷನ್ಸು ಈ ಸಂಸ್ಥೆಗಳ ಮೇಲೆ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇದು ಹಿಂದಿನ ಪಾಠದಲ್ಲಿ ನಾನು ಈ ಯಾವುದೇ ಗೌರ್ಮೆಂಟ್ ವಿಷಯದಲ್ಲಿ ನಾನು ಗೌರ್ಮೆಂಟ್ ಕಾಂಟ್ರಾಕ್ಟಲ್ಲಿ ಏನು ಹೇಳಿದ್ದೀನಿ ಅಂತಂದರೆ, ದೇರ್ ಆರ್ 2 dimensions ಫಾರ್ ದೀಸ್ ಆರ್ಗನೈಸೇಷನ್ಸ್, ವೆದರ್ ಇಟ್ ಈಸ್ ಗೌರ್ಮೆಂಟ್ ಆರ್ಗನೈಸೇಷನ್ ಆರ್ ವೆದರ್ ಇಟ್ ಈಸ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್. ದೇರ್ ಆರ್ 2 dimensions. One dimension is process of contract. After contract, after agreement. After agreement means contract is signed ಅಂತ. ಒಪ್ಪಂದ ಆದ ಮೇಲೆ, ಒಪ್ಪಂದ ಆಗೋಕ್ಕಿಂತ ಮೊದಲು
ಕಾನ್ಸ್ಟಿಟ್ಯೂಷನ್ ಪ್ಲೇಸ್ ಇಟ್ಸ್ ರೋಲ್. ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂದರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದರೆ 32 to 26 ಅಪ್ಲೈ ಆಗ್ತವೆ ಇಲ್ಲಿ. ಆಮೇಲೆ PIL ಅಪ್ಲೈ ಆಗುತ್ತೆ. ಕಾಂಟ್ರಾಕ್ಟ್ ಆದಮೇಲೆ ಇಲ್ಲಿ ಕಾಂಟ್ರಾಕ್ಟ್ ಆಗುತ್ತಲ್ವಾ, ಆದಮೇಲೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ಆತು ಅಂದರೆ ದಿ ರೆಮಿಡೀಸ್ ಅವೈಲೇಬಲ್ ಹಿಯರ್ ದ ರೆಮಿಡೀಸ್ ಆರ್ ರಿಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಹಿಯರ್ ದ ರೆಮಿಡೀಸ್ ಆರ್ ಕಾಂಪೆನ್ಸೇಷನ್, ಪರಿಹಾರ, okay, injunction, and the third one is specific performance. So these are the remedies available in contract, breach of contract. ಆದರೆ ಕಾಂಟ್ರಾಕ್ಟ್ ಆಗೋಕ್ಕಿಂತ ಮೊದಲು ಏನಾಗುತ್ತೆ ಅಂತಂದರೆ ವಾಟ್ ಈಸ್ ಅಪ್ಲೈಡ್ ಈಸ್ 32 and 226. ಇಲ್ಲೇನಾಗುತ್ತೆ 14, 19, ಪರ್ಟಿಕ್ಯುಲರ್ಲಿ 19(1)G ಮತ್ತು 21 ಇವೆಲ್ಲ ಅಪ್ಲೈ ಆಗ್ತವೆ. ಇವೆಲ್ಲವನ್ನು ನಾವೀಗ ಪ್ರಕರಣಗಳಲ್ಲಿ ನೋಡ್ತೀವಿ. ವಿ ಆರ್ ಗೋಯಿಂಗ್ ಟು ಸಿ ದೆಮ್ ಇನ್ ದಿ ಲೀಗಲ್ ಕೇಸಸ್. ಅಂದರೆ ಈ ರೀತಿಯಾದಂತಹ ಕಂಟ್ರೋಲ್ ಇರುತ್ತೆ. ಕಾಂಟ್ರಾಕ್ಚುಯಲ್ ಲಾದ ಕಂಟ್ರೋಲ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಕಂಟ್ರೋಲ್ ಇರುತ್ತೆ, ಅಥವಾ ರಿಟ್ಸ್ ಕಂಟ್ರೋಲ್ ಇರುತ್ತೆ. ಓಕೆ, ರಿಟ್ಸ್ ಕಂಟ್ರೋಲಲ್ಲಿ ಅಥವಾ ಕಾಂಟ್ರಾಕ್ಚುಯಲ್ ಕಂಟ್ರೋಲಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ರಿಟ್ ಕಂಟ್ರೋಲು, ಇನ್ನೊಂದು ದಿ ಕಂಟ್ರೋಲ್ ಆಫ್ PIL. ಅದು ರಿಟ್ ಒಳಗೆ ಬರುತ್ತೆ. ದೇ ಆರ್ ಪಾರ್ಟ್ ಆಫ್ ದ ರಿಟ್ ಓನ್ಲಿ. ಆ್ಯಂಡ್ ವಿ ಕ್ಯಾನ್ ಕ್ವಶನ್ ದಿ ಕಂಪನೀಸ್ ಬೇಸ್ಡ್ ಆನ್ 14, ಬೇಸ್ಡ್ ಆನ್ 19 ಆ್ಯಂಡ್ ಬೇಸ್ಡ್ ಆನ್ 21. ಇವು ನ್ಯಾಯಿಕ ನಿಯಂತ್ರಣಗಳು ಅನ್ನೋದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಈಗ ನೋಡೋಣ ಏನು, ದೆನ್ ಅಕೌಂಟಬಿಲಿಟಿ ಇನ್ ಎಂಪ್ಲಾಯ್ಮೆಂಟ್. ಇದು ಕೂಡ ಯಾವುದೇ ಒಂದು ಕೆಲಸಕ್ಕೆ ನೀವು ಒಬ್ಬ ವ್ಯಕ್ತಿಯನ್ನು ತಗೊಂಡ್ರೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ನಿಷ್ಪಕ್ಷಪಾತತೆ ಇರಬೇಕು, ಆ ರೀತಿಯಾಗಿ ತಗೊಳ್ಬೇಕು. ಕೋರ್ಟ್ಸ್ ಓವರ್ಸಿ PSU ರೆಕ್ರೂಟ್ಮೆಂಟ್ ಪ್ರೋಸೆಸ್ ಟು ಪ್ರಿವೆಂಟ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಅಪ್ಹೋಲ್ಡ್ ಮೆರಿಟೋಕ್ರಸಿ. ನೋಡಿ, ಇಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ. ನೀವೇನು ಮಾಡ್ಬೇಕಂದ್ರೆ, ಯು ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ಮೆರಿಟೋಕ್ರಸಿ ಅಂತ ಹೇಳ್ತಾರೆ. ಕೇಸಸ್ ರಿಲೇಟೆಡ್ ಟು ರಾಂಗ್ಫುಲ್ ಟರ್ಮಿನೇಷನ್ ಆರ್ ಅನ್ಫೇರ್ ಲೇಬರ್ ಪ್ರಾಕ್ಟೀಸಸ್ ಫಾಲ್ ಅಂಡರ್ ಜುಡಿಷಿಯಲ್ ಸ್ಕ್ರೂಟಿನಿ. ಓಕೆ, ಇದು ಕೂಡ ನಿಮಗೆ ಇದರಲ್ಲೇ ಬರುತ್ತೆ. ಇಟ್ ಇಸ್ ಆಲ್ ಅಂಡರ್ 14, ದೆನ್ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ಸ್ ಅಲ್ಲೇ ಬರುತ್ತೆ. ಬಟ್ ಅವು ಈ ರೀತಿಯಾಗಿ ಬಾಧ್ಯರಾಗಿರ್ತಾರೆ. PSUನ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಭೇದ ಭಾವವನ್ನು ತಡೆದು ಮೆರಿಟೋಕ್ರಸಿಯನ್ನು ಪಾಲಿಸಬೇಕು. ಅಂದರೆ ಯೋಗ್ಯರನ್ನು ನೀವೇನು ಮಾಡಬೇಕು, ಸಿಲೆಕ್ಟ್ ಮಾಡಬೇಕು ಅಂತ. ತಪ್ಪಾದ ಅಥವಾ ನ್ಯಾಯಸಂಗತವಲ್ಲದ ಕಾರ್ಮಿಕ ಅಭ್ಯಾಸಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಜುಡಿಷಿಯಲ್ ರಿವ್ಯೂಗೆ ಅಥವಾ ನ್ಯಾಯಾಂಗ ಪರಿಶೀಲನೆಗೆ ಒಳಗಾಗುತ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ಕಾರ್ಪೊರೇಟ್ ಗವರ್ನೆನ್ಸ್. Judicial intervention occurs in cases of financial mismanagement. Yes, this is another very important. Corruption, non-compliance with government norms of the Companies Act. Actually, ಈ ಪಬ್ಲಿಕ್ ಸೆಕ್ಟರ್ನ C&AG ಆಡಿಟ್ ಮಾಡುತ್ತೆ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಲು ಇವರೇನು ಮಾಡ್ತಾರೆ, ಆಡಿಟ್ ಮಾಡ್ತಾರೆ. ಈ ಆಡಿಟ್ನಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೂ ಕೂಡ ಅಲ್ಲಿ ಅವ್ರ ಮೇಲೆ ಕಾನೂನಾತ್ಮಕ ಕಂಪನಿ ಲಾಗಳ ಅಥವಾ ದುರುಪಯೋಗ ಇತ್ತಂದ್ರೆ ಕರಪ್ಷನ್ ಆ್ಯಕ್ಟ್ಗಳ ಇವೆಲ್ಲ ಆಧಾರದ ಮೇಲೆ ಇಲ್ಲಿ ಆ್ಯಕ್ಷನ್ನು ಆಗುತ್ತೆ ಅಂತಕ್ಕಂಥದ್ದು. ಸೊ ದೀಸ್ ಆರ್ ಆಲ್ ದಿ ಕಾನ್ಸೆಪ್ಟ್ಸ್ ಇನ್ ದಿ ಜುಡಿಷಿಯಲ್ ಕಂಟ್ರೋಲ್ನಲ್ಲಿ ಏನೇನಾಗುತ್ತೆ ಅಂತ ಸಂಬಂಧಪಟ್ಟಂಥ ಪ್ರಕರಣಗಳನ್ನ ನೋಡಿದರೆ ನಾವು ಹೆಚ್ಚು ಅದಕ್ಕೆ ಅರ್ಥ ಕೊಡ್ಬೋದು. ನೋಡಿ, ಈ ಕೇಸನ್ನು RD ಶೆಟ್ಟಿ ಕೇಸನ್ನು ನಾನು ತುಂಬ ಡೀಟೇಲ್ ಆಗಿ 2-3 ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಕೇಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇನ್ನೂ ಒಂದು ಸಲ ಈ ಕೇಸನ್ನ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ವೆದರ್ ಇಟ್ ಈಸ್ ಅ ಕಂಪನಿ ಆರ್ ನಾಟ್ ಅನ್ನೋದು ಫಸ್ಟ್ ಪ್ರಶ್ನೆ. ಸೊ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಅ ಕಂಪನಿ. ಓಕೆ, ವೆನ್ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಅ ಕಂಪನಿ ಇಟ್ ಫಾಲ್ಸ್ ಅಂಡರ್ ಆರ್ಟಿಕಲ್ 32. ಆರ್ಟಿಕಲ್ 32ನಲ್ಲಿ ಬರುತ್ತೆ. ಈ ಕೇಸಲ್ಲಿ ಇನ್ನೂ ಒಂದು ವಿಷಯ ಹೇಳಿದ್ದೀನಿ ನಾನು, ಲೂಕಸ್ ಸ್ಟ್ಯಾಂಡೈ ಬಗ್ಗೆ. ಆರ್ಟಿಕಲ್ 14 ಡಿಸ್ಕಸ್ ಆಗುತ್ತೆ ಇದರಲ್ಲಿ. ಆರ್ಟಿಕಲ್ 14 ಆಲ್ಸೋ ಡಿಸ್ಕಸ್ ಆಗುತ್ತೆ. ಆರ್ಟಿಕಲ್ 14 ಯಾಕೆ ಆರ್ಟಿಕಲ್ 14? ಈ RD ಶೆಟ್ಟಿಗೆ ಸರಿಯಾದ ರೀತಿಯಲ್ಲಿ ಟೆಂಡರ್ ಸಿಗೋದಿಲ್ಲ, ಅವ್ನು ಟೆಂಡರ್ ಮಿಸ್ ಆಗುತ್ತೆ. ಟೆಂಡರ್ ಮಿಸ್ ಆಗೋಕ್ಕೆ ಕಾರಣ ಎಷ್ಟೇ, ಅವ್ರು ಏನು ಕಂಡೀಷನ್ ಹಾಕಿರ್ತಾರೆ ಆ ಕಂಡೀಷನ್ಗೆ ಇವನು ಎಲಿಜಿಬಲ್ ಇರೋದಿಲ್ಲ, ಇವನು ಟೆಂಡರ್ ಅಪ್ಲೈ ಮಾಡೋದಿಲ್ಲ. ಆಮೇಲೆ ಏನಾಗುತ್ತೆ, ಅಪ್ಲೈ ಮಾಡಿದವ್ರು ಯಾರೂ ಎಲಿಜಿಬಲ್ ಇರೋದಿಲ್ಲ. ಅದರಲ್ಲಿ ಏನು ಮಾಡ್ತಾರೆ, ಹೆಚ್ಚು ಅನುಭವ ಹೊಂದಿದಂಥ ವ್ಯಕ್ತಿಗೆ ಏನು ಮಾಡ್ತಾರೆ, ಟೆಂಡರು ಗ್ರಾಂಟ್ ಮಾಡ್ತಾರೆ. ಮಾಡಿದ ಮೇಲೆ ಇವನಿಗೆ ಗೊತ್ತಾಗುತ್ತೆ RD ಶೆಟ್ಟಿಗೆ
ಇಲ್ಲ, ಅಕಸ್ಮಾತ್ ನಾನು ಹಾಕಿದರೆ ಅವನಿಗೆ ಸಿಗ್ತಿರ್ಲಿಲ್ಲ, ಅದು ನನಗೆ ಸಿಗ್ತಿತ್ತು. ಯಾಕೆ ಅಂದರೆ ಅವನಿಗೆ 6 ವರ್ಷ ಅನುಭವ ಇತ್ತು, ನನಗೆ 8 ವರ್ಷ ಅನುಭವ ಇತ್ತು. ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಆವಾಗ ನನಗೂ ಸಿಗ್ಬೋದಿತ್ತಲ್ಲ. 10 ವರ್ಷ ಕಂಡೀಷನ್ ಹಾಕ್ಯಾರ ಅಂತೇಳಿ ನಾನು ಅಪ್ಲೈ ಮಾಡಲಿಲ್ಲ. ಆದರೆ 6 ವರ್ಷ ಇದ್ದವನಿಗೆ ಕೊಟ್ಬಿಟ್ಟಿದ್ದಾರೆ, ನನಗೆ 8 ವರ್ಷ ಇತ್ತು. ನಾನು ಯಾಕೆ ಹಾಕಲಿಲ್ಲ ಅಂದರೆ 10 ವರ್ಷ ಕಂಡೀಷನ್ ಹಾಕಿದ್ರು ಅಂತ ಹಾಕಲಿಲ್ಲ ಟೆಂಡರು. ಈಗ ನೋಡಿದರೆ ನನಗಿಂತ ಕಡಿಮೆ ಅನುಭವ ಇರೋನಿಗೆ ಟೆಂಡರ್ ಸಿಕ್ಕಿದೆಯಲ್ಲ ಅನ್ನೋದು ಅವನ ಪ್ರಶ್ನೆ. ಆವಾಗ ಅವನು ಏನಾಯಿತು, ಅವನ ಅನುಚ್ಛೇದ 14 ಉಲ್ಲಂಘನೆ ಆಯಿತು. ಸಮಾನತೆಯ ಏನು ಅವಕಾಶ ಇದೆ ಅದು ಉಲ್ಲಂಘನೆ ಆಯಿತು. ಆ ಕೋರ್ಟ್ನ ಹೈಕೋರ್ಟಿಗೆ ತೊಗೊಂಡು ಹೋದಾಗ ಹೈಕೋರ್ಟ್ ಒಪ್ಪಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ತನಕ ಹೋದಾಗ ಸುಪ್ರೀಂ ಕೋರ್ಟ್ ಅನಿಸುತ್ತೆ, ಅವರು ಹೈಕೋರ್ಟಲ್ಲಿ ಲೂಕಸ್ ಸ್ಟ್ಯಾಂಡರ್ಡ್ ಕ್ವಶನ್ ಮಾಡಿದ್ರು, ನೀ ಟೆಂಡರ್ಗೆ ಪಾಸ್ ಬಂದಿಲ್ಲಪ್ಪ, ನಿನಗೆ ಬರಲ್ಲ ಹೋಗು ಅಂತ. ಯಾಕಂದರೆ ನೀನು ಪಾರ್ಟಿಸಿಪೆಂಟ್ ಅಲ್ಲ ಟೆಂಡರಲ್ಲಿ, ನಿನಗೆ ಟೆಂಡರ್ ಕೊಡಬೇಕು ಅಂದ್ರೆ ಅವರು. ದಟ್ ದೇ ಇನ್ಕ್ಲೂಡೆಡ್ ದಿ ಕಾನ್ಸೆಪ್ಟ್ ಆಫ್ ಲೋಕಸ್ ಸ್ಟ್ಯಾಂಡೈ. ಬಟ್ ಅಲ್ಟಿಮೇಟ್ಲಿ ಏನಾಯ್ತು, ಸುಪ್ರೀಂ ಕೋರ್ಟು ದೇ ವೆಂಟ್ ಟು ದ ರೂಟ್ ಆಫ್ ದ ಹೋಲ್ ಇಶ್ಯೂ. ಅವ್ರಿಗೆ ಅರ್ಥ ಆಯಿತು, ಇಲ್ಲ ಟೆಂಡರ್ನ ಕರೆದಿರೋದ್ರಲ್ಲೇ ಇವ್ರು ತಪ್ಪಿತ್ತು. ಟೆಂಡರ್ನಲ್ಲಿ ಎಕ್ಸ್ಪೀರಿಯನ್ಸ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ನಾವು, ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗಲಿಲ್ಲ ಅಂದರೆ ನಾವು ಎಕ್ಸ್ಪೀರಿಯನ್ಸ್ ಇದರಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಒಂದು ಕಂಡೀಷನ್ ಹಾಕಿದರೆ ಇವರು ಅರ್ಜಿ ಹಾಕೋರು. ಇವರು ಅರ್ಜಿ ಹಾಕೋದ್ರಿಂದ ವಂಚಿತರಾಗಿದ್ದಾರೆ. ಯಾಕೆಂದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಟೆಂಡರ್ ಕರೆದಿಲ್ಲ ಅಂತೇಳಿ. ಆದ್ದರಿಂದ ಇವ್ರ ಕ್ಲೇಮನ್ನು ಅಲ್ಲಿ ಎಂಟರ್ಟೈನ್ ಮಾಡುತ್ತೆ. ಅಂದರೆ ಆರ್ಟಿಕಲ್ 14 ಮತ್ತು 12 ಇಲ್ಲಿ ಯೂಸ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ನೆಕ್ಸ್ಟು ಸುಖದೇವ್ ಸಿಂಗ್ ವರ್ಸಸ್ ಭಗತ್ ರಾಮ್ ಸಿಂಗ್ ಪ್ರಕರಣ. ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ ಡಿಸ್ಕಸ್ ಮಾಡಿದ್ದೀವಿ. ಪರ್ಟಿಕ್ಯುಲರ್ಲಿ ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲೂ ಡಿಸ್ಕಸ್ ಮಾಡಿದ್ದೀನಿ ನಾನು. ಇದನ್ನು ಲಾಸ್ಟ್ ಇಯರ್ ನಾವು ಇದರಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಎಲ್ಲಿ ಸ್ಟೇಟ್ ಡೆಫಿನೇಷನ್, ಅದರ್ ಅಥಾರಿಟೀಸ್ ಅಂತಕ್ಕಂಥ ಡೆಫಿನೇಷನ್ನಲ್ಲೂ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, the court established that PSUs being instrumentalities of the state must act fairly and reasonably ಅಂತ. ಇಲ್ಲಿ ಆ್ಯಕ್ಚುಲಿ ಕೇಸ್ ಹೆಂಗಿರುತ್ತೆ ಅಂತಂದರೆ, ಈ ವ್ಯಕ್ತಿ ಟ್ರೀಟ್ ಅಸ್ ಆ್ಯಸ್ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೋಗಿರ್ತಾನೆ. ಗೌರ್ಮೆಂಟ್ ಎಂಪ್ಲಾಯಿ. ಈ ಗೌರ್ಮೆಂಟ್ ಎಂಪ್ಲಾಯಿಗೆ ಏನಾಗಿದೆ ಅಂತಂದರೆ, ನಮ್ಮ ಸಂವಿಧಾನದಲ್ಲಿ 308ರಿಂದ 311 ತನಕ ಅನಿಸುತ್ತೆ, 11 ತನಕ ಅವ್ರಿಗೆ ಸ್ಪೆಷಲ್ ಪ್ರಾವಿಷನ್ ಇದೆ. ದೇ ಹ್ಯಾವ್ ಗಾಟ್ special provisions, special treatments. They have got very special treatments. ಈ ಟ್ರೀಟ್ಮೆಂಟ್ ನೀವು ನಾನು ಕೊಡಬೇಕು ಅನ್ನೋ ಇದರಲ್ಲಿ ಹೋಗ್ತಾರೆ. ಅದರ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಒಪ್ಪೋದಿಲ್ಲ. ಅದರ ಸರ್ವೋಚ್ಚ ನ್ಯಾಯಾಲಯ ಏನು ಒಪ್ಪುತ್ತೆ ಅಂತಂದರೆ, ದಿ ಡ್ಯೂಟಿ ಆಫ್ ದ PSU ಈಸ್ ಟು ಆ್ಯಕ್ಟ್ ಫೇರ್ಲಿ ಆ್ಯಂಡ್ ರೀಸನೇಬಲಿ ಅಂತ. ಅಂದರೆ ಫೇರ್ಲಿ ಆ್ಯಂಡ್ ರೀಸನೇಬಲಿ ಅಂದರೆ ಫುಲ್ ಗೌರ್ಮೆಂಟ್ ಸರ್ವೆಂಟ್ಗಿರುವಂಥ ಎಲ್ಲ ಅಧಿಕಾರಗಳು ನಿಮ್ಗೆ ಇರದೆ ಹೋಗ್ಬೋದು, ಆದರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ನಿಮಗೂ ಅಪ್ಲೈ ಆಗುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಮತ್ತು ಈ ಪ್ರಕರಣದಲ್ಲಿ ಇಟ್ ಈಸ್ ದಿ ಕಂಪನಿ ಈಸ್ ಟ್ರೀಟೆಡ್ ಆಸ್ ದಿ ಸ್ಟೇಟ್ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. ನೆಕ್ಸ್ಟು ಇದು ಭಾಳ ಇಂಪಾರ್ಟೆಂಟ್ ಪ್ರಕರಣ. ಅಂದರೆ ಏನು ನಾವು ಈ ಪಬ್ಲಿಕ್ ಸೆಕ್ಟರ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಇದು ಬಹಳಷ್ಟು ಇಂಪಾರ್ಟೆಂಟ್. ಈ ಏನು 6 ಲಕ್ಷಣಗಳನ್ನು ನಾವು ಅಜಯ್ ಹಸಿಯಾ ಕೇಸಲ್ಲಿ ಬರೆದಿದ್ದೀವಿ. ಅಜಯ್ ಹಸಿಯಾ ವರ್ಸಸ್ ಖಾಲಿದ್ ಮುಜೀಬ್ ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ, 6 ತತ್ವಗಳನ್ನು ನಾವು ಅಳವಡಿಸಿದ್ದೀವಿ. ಆ 6 ತತ್ವಗಳಲ್ಲಿ ಇದು ಯಾವುದು ಸ್ಟೇಟು ಅನ್ನೋದನ್ನು ನಾವು ಡಿಸೈಡ್ ಮಾಡಲಿಕ್ಕೆ ಇರ್ತಕ್ಕಂತಹ ಇದು ಯಾವುದು ಸರ್ಕಾರದ ಇನ್ಸ್ಟ್ರೂಮೆಂಟಾಲಿಟಿ ಆಗಿರುತ್ತೋ ಅದು ಸ್ಟೇಟ್ ಅನ್ನೋದನ್ನು ನಾವು ಇದರಲ್ಲಿ ಹೇಳಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಇದು ಏನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೇನು ಕಂಪನಿ ಅಲ್ಲ, ಬಟ್ ತತ್ವಗಳನ್ನು ಇದರಲ್ಲಿ ನಾವು ಹೇಳಿದ್ದೀವಿ ಅನ್ನೋದಕ್ಕೆ ನಾನು ಈ ಕೇಸನ್ನು ಇದು ಮಾಡಿದ್ದೀನಿ. ಅದರ್ವೈಸ್ ಇಟ್ ಈಸ್ ಸಮಥಿಂಗ್ ಡಿಫರೆಂಟ್ ಕೇಸ್. ದೆನ್ ದಿಸ್ ಕೇಸ್ ಟೇಕ್ಸ್ ಇಟ್ಸ್ ಪ್ರಯಾರಿಟಿ. ಏನಿದು ಕೇಸನ್ನು ನೋಡೋಣ ಈಗ. ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡೀಲ್ಸ್ ವಿತ್ ದ ಪ್ರಿನ್ಸಿಪಲ್ಸ್ ಆಫ್ ಜುಡಿಷಿಯಲ್ ರಿವ್ಯೂ ಕನ್ಸರ್ನಿಂಗ್ administrative actions, particularly in matters of government contracts and tenders. ನೋಡಿ, ಇದು ಅಂದರೆ ನಾವು ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ದು ಕಂಪ್ಲೀಟ್ಲಿ ರಿಲೇಟಿಂಗ್ ಟು ದಿ ಕಾನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ 2 ಡೈಮೆನ್ಷನ್, ಪಬ್ಲಿಕ್ ಸೆಕ್ಟರ್ಗೆ 2 ಡೈಮೆನ್ಷನ್ ಇರ್ತವೆ. ಒಂದು ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಕಾಂಟ್ರಾಕ್ಚುವಲ್ ರೆಸ್ಪಾನ್ಸಿಬಿಲಿಟಿ. ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ನಿಮಗೇನಾಗುತ್ತೆ, ರಿಟ್ ಜ್ಯೂರಿಸ್ಡಿಕ್ಷನ್ ಅಪ್ಲೈ ಆಗುತ್ತೆ. ಕಾಂಟ್ರಾಕ್ಚುವಲ್ ಜ್ಯೂರಿಸ್ಡಿಕ್ಷನ್ನಲ್ಲಿ ನಿಮ್ಗೆ ರಿಟ್ ಜ್ಯೂರಿಸ್ಡಿಕ್ಷನ್ ಅಪ್ಲೈ ಆಗೋದಿಲ್ಲ, ಆದರೆ ನಿಮ್ಗೆ ಕಾಂಟ್ರಾಕ್ಟ್ ಆ್ಯಕ್ಟ್ ಅಪ್ಲೈ ಆಗುತ್ತೆ, ಕಂಪನಿ ಆ್ಯಕ್ಟ್ ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದ ಕೋರ್ಟ್ ಹೆಲ್ಡ್ ದ್ಯಾಟ್ ಜುಡಿಷಿಯಲ್ ರಿವ್ಯೂ ಈಸ್ ಪ್ರೈಮರಿಲಿ ಕನ್ಸರ್ನ್ಡ್ ವಿತ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಬಟ್ ನಾಟ್ ದ ಡಿಸಿಷನ್ ಇಟ್ ಸೆಲ್ಫ್. ನೋಡಿ, ಬಟ್ ನಾಟ್ ದ ಡಿಸಿಷನ್ ಇಟ್ ಸೆಲ್ಫ್. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಕಾಂಟ್ರಾಕ್ಟ್ ಸರಿ ಮಾಡಿದಾರೋ ಇಲ್ಲೋ ಅನ್ನುವ ಪದ್ಧತಿ ಇದೆಯಲ್ಲ, ಪದ್ಧತಿ ಮಾತ್ರ ನೋಡ್ಬೋದು. ಇದನ್ನು ನೀ ಹೀಗೆ ಮಾಡು ಅಂತ ಹೇಳೋಕ್ಕಾಗಲ್ಲ. ಅವರು ತೆಗೆದುಕೊಂಡಂತಹ ನಿರ್ಧಾರದ ಒಳಗೆ ಹೋಗಿ ನಿರ್ಧಾರವು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವೇನು ಹೇಳ್ಬೋದು,
ನಿರ್ಧಾರವನ್ನು ಮಾಡುವ ಪ್ರಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾರೋ ಇಲ್ವೋ, ಕಾಂಟ್ರಾಕ್ಟನ್ನು ಕೊಡುವ ವಿಷಯದಲ್ಲಿ ಯೋಗ್ಯ ವ್ಯಕ್ತಿಗೆ ಕೊಟ್ಟಿದ್ದಾರೋ ಇಲ್ವೋ, ಆರ್ಟಿಕಲ್ 14 ಅಲ್ಲಿ ಏನಾಗಿದೆ, ಪಾಲಿಸಲಾಗಿದೆಯೋ ಇಲ್ವೋ, ಟ್ರಾನ್ಸ್ಪರೆನ್ಸಿ ಪಾಲಿಸಲಾಗಿದೆಯೋ ಇಲ್ವೋ, ಯೋಗ್ಯ ವ್ಯಕ್ತಿಗೆ ಕೊಟ್ಟಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ಅಷ್ಟೇ ನೋಡ್ತೀವಿ. ಅದನ್ನು ಬಿಟ್ಟು ಅವ್ರು ತೆಗೆದುಕೊಂಡಂಥ ನಿರ್ಧಾರದ ಒಳಗಡೆ ಹೋಗಿ ನೀವು ಹೀಗೇ ನಿರ್ಧಾರ ತೆಗೆದುಕೊಳ್ಬೇಕು ಅಂಥೇಳಿ ಹೇಳೋಕ್ಕಾಗೋಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ಇನ್ ಅದರ್ ವರ್ಡ್ಸ್, ಹಿಯರ್ in contractual obligations, the court cannot use the judicial review power. What is judicial review power? Judicial review power is nothing but Article 32 or 226. ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಇಲ್ಲಿ. If it is a contract, there is a, you can file a suit. ಕಾಂಟ್ರಾಕ್ಟನ್ನ ವಿಷಯದಲ್ಲಿ ನೀವೇನು ಪ್ರಶ್ನೆ ಮಾಡ್ತೀನಿ ಅಂದರೆ ಯು ಹ್ಯಾವ್ ಟು ಫೈಲ್ ಎ ಸಿವಿಲ್ ಸೂಟ್ ಅಂತಕ್ಕಂಥದ್ದು ಇದರ ಅರ್ಥ ನೋಡಿ. ದೆನ್ ಇಟ್ ಕ್ಲಾರಿಫೈಡ್ ದ್ಯಾಟ್ the intervention should be limited to illegality, irrationality, procedural impropriety. ನಾನು ಹೇಳಿದ್ನಲ್ವಾ, ಈ ವಿಷಯದಲ್ಲಿ ನಾವೇನು ಮಾಡಬೇಕು, ಕಾನೂನು ಪಾಲಿಸಲಿಲ್ಲ ಅಂದರೆ, ಕಾನೂನು ಬಾಹಿರವಾಗಿ ಮಾಡಿದರೆ, ಕಾನೂನು ಬಾಹಿರ ಇದ್ದರೆ ನೋಡ್ಬೋದು. ಆಮೇಲೆ ಇರ್ರ್ಯಾಷನಾಲಿಟಿಗೆ ನಾವು ಶಬ್ದವನ್ನು ಏನು ಹೇಳ್ಬೋದು ಅಂತಂದರೆ, ಸುಪ್ರೀಂ ಕೋರ್ಟ್ ಆಡಳಿತ ನ್ಯಾಯ ಒಪ್ಪಂದಗಳನ್ನು ಟೆಂಡರ್ಗಳನ್ನು ವಿಷಯದಲ್ಲಿ ಪರಿಚಯಿಸಿತು. ಓಕೆ, ಆ ಸೆಂಟೆನ್ಸ್ ಇದರಲ್ಲಿಲ್ಲ. ಇರ್ರ್ಯಾಷನಾಲಿಟಿ ಅಂತಂದರೆ, ರ್ಯಾಷನಾಲಿಟಿ ಅಂತಂದರೆ ನ್ಯಾಯಯೋಚಿತವಾದಂಥದ್ದು, ಇರ್ರ್ಯಾಷನಾಲಿಟಿ ಅಂದರೆ ನ್ಯಾಯಯೋಚಿತವಾಗಿರದಂಥದ್ದು ಅಂಥೇಳಿ ಹೇಳ್ಬೋದು ನಾವು. ಆಮೇಲೆ ಪ್ರೊಸೀಜರಲ್ ಇಂಪ್ರಾಪರ್ಟಿ, ಪ್ರಕ್ರಿಯೆಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಪ್ರೊಸೀಜರಲ್ ಇಂಪ್ರಾಪರ್ಟಿ, ಈ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಇಂಟರ್ಫಿಯರ್ ಆಗ್ಬೋದೇ ಹೊರತು ಆದರೆ ಅವ್ರು ತೆಗೆದುಕೊಂಡಂತಹ ನಿರ್ಧಾರವನ್ನು ಪರಿಶೀಲಿಸಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ದೆನ್ ದಿಸ್ ಈಸ್ ಅಬೌಟ್ ದಿ ಆರ್ಟಿಕಲ್ 21, ಆರ್ಟಿಕಲ್ 14 ಎರಡೂ ಹೇಳ್ಬೋದು. ದಿಸ್ ಕೇಸ್, ಈ ಕೇಸನ್ನು ನಾನು ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀನಿ. ಹೆಚ್ಚು ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ ಅನಿಸುತ್ತೆ ನನಗೆ. ಭಾಳಷ್ಟು ಸಲ ಚರ್ಚೆ ಮಾಡಿದ್ದೀನಿ. ಏನಿದು, ಏರ್ ಇಂಡಿಯಾದಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಏರ್ ಹಾಸ್ಟೆಸ್ಗೆ ಒಂದು ರೆಗ್ಯುಲೇಷನ್ ಮಾಡಿರ್ತಾರೆ. ರೆಗ್ಯುಲೇಷನ್ ಇಷ್ಟೇ ಏನು ಅಂತಂದರೆ, ಆ ಏರ್ ಹಾಸ್ಟೆಸ್ ಆದಂತಹ ಲೇಡಿ ಪ್ರೆಗ್ನೆಂಟ್ ಆದರೆ ಕೆಲಸ ಬಿಡಬೇಕು ಅಂತ ಒಂದು, ಅಥವಾ 35 ವರ್ಷ ಆದರೆ ಕೆಲಸ ಬಿಡಬೇಕು ಅಂತ. ಇದು ಏರ್ ಹಾಸ್ಟೆಸ್ ಆದಂತಹ ಗಂಡಸರಿಗೆ ಇರೋದಿಲ್ಲ, ಕೇವಲ ಲೇಡೀಸ್ಗೆ ಅಥವಾ ಹೆಂಗಸರಿಗೆ ಮಾತ್ರ ಇರುತ್ತೆ. ಆದ್ದರಿಂದ ಇಟ್ ವೈಲೇಟ್ಸ್ ಆರ್ಟಿಕಲ್ 14. ಇಟ್ ವೈಲೇಟ್ಸ್ ಆರ್ಟಿಕಲ್ 15(1). ಯಾಕೆ ಆರ್ಟಿಕಲ್ 15(1) ಅಂದರೆ ಇದು ಲಿಂಗ ಭೇದವನ್ನು ಮಾಡುತ್ತೆ. ಇದು ಏನು ಮಾಡುತ್ತೆ, ಲಿಂಗ ಭೇದ ಇಲ್ಲ ಆರ್ಟಿಕಲ್ 15(1)ನಲ್ಲಿ. ಲಿಂಗ ಭೇದ ಇಲ್ಲ. ಆರ್ಟಿಕಲ್ 15(1) ಲಿಂಗ ಭೇದವನ್ನು ವಿರೋಧಿಸ್ತದೆ. ಆದ್ದರಿಂದ ಈ ಒಂದು ಪ್ರಕರಣದಲ್ಲಿ ಏನಾಯಿತು ಅಂತಂದರೆ, ಸುಪ್ರೀಂ ಕೋರ್ಟು ಇವ್ರನ್ನ ಕೆಲಸದಿಂದ ತೆಗೆದದ್ದನ್ನು ತಪ್ಪು ಅಂತ ಹೇಳಿ ವಾಪಸ್ ಕೆಲಸದಿಂದ ತಗೊಳ್ಳಿಕ್ಕೆ ಹೇಳ್ತದೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. ರೈಟ್. ದೆನ್ ಇದು ಇನ್ನೊಂದು ಪ್ರಕರಣ ನೋಡಿ. ಈ ಪ್ರಕರಣ ಇನ್ನೊಂದು ರೀತಿ ಇಂಪಾರ್ಟೆನ್ಸ್ ಪಡೆಯುತ್ತೆ. ಏನಿದು, ಫರ್ಟಿಲೈಸರ್ ಕಾರ್ಪೊರೇಷನ್ ಕಾಮಗಾರ್ ಯೂನಿಯನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲೇನಾಗುತ್ತೆ ಅಂತಂದರೆ, ಆ ಒಂದು ಕಂಪನಿ ಅಸೆಟ್ಗಳನ್ನು ಮಾರ್ತಾ ಇರ್ತಾರೆ. ಕಂಪನಿ ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾ ಇರ್ತಾರೆ. ಕಂಪ್ನಿಯನ್ನು ಕ್ಲೋಸ್ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಕೆಲಸ ಮಾಡುವಂಥವ್ರು ಚಿಂತೆಗೊಳಗಾಗ್ತಾರೆ. ಅವರು ಏನು ಮಾಡ್ತಾರೆ, ನಮ್ಮ ಮೂಲಭೂತ ಹಕ್ಕಿನ ಹರಣ ಆಗಿದೆ ಅಂತ ಹೇಳಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇವಾಗ ಏನಾಗುತ್ತೆ ನೋಡಿ, ಸಿ ವೆನ್ ಎ ಕಂಪನಿ ಈಸ್ ಕ್ರಿಯೇಟೆಡ್, ದಿ ಕಂಪನಿ ಹ್ಯಾಸ್ ಗಾಟ್ ದ ರೈಟ್ಸ್ ಟು ಬಿ ಕ್ಲೋಸ್ಡ್ ಆಲ್ಸೋ. ಇಟ್ಸ್ such a entity. It's a legal entity. Legal entity can be created, legal entity can be closed. A company can be created and a company can be closed. Why the company will be closed? If the company is not making profit, then what is the use of keeping the company? So company gets closed. Okay. And closing up the company or creating up the company are the policy decisions. ಅದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈ ವಿಷಯದಲ್ಲಿ ಏನು ಹೇಳುತ್ತೆ ನೋಡೋಣ. Supreme Court of India that deals with the scope of judicial review in matters involving public enterprises and policy decisions, particularly with regard to the closure of the public sector undertakings. Okay. And the sale of assets. The Kamgar Union sought judicial intervention to restrain the sale of assets, claiming that it was against the public interest and welfare of the employees.
ಅಂಥೇಳಿ ಇವರು ಕೇಸ್ ಹಾಕ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ವಿಲ್ ನಾಟ್ ಅಗ್ರಿ ಇಟ್. ಸುಪ್ರೀಂ ಕೋರ್ಟ್ ಹೆಲ್ಡ್ ಇಟ್ ಈಸ್ ಎ ಪಾಲಿಸಿ ಮ್ಯಾಟರ್. ಆ್ಯಂಡ್ ಈ ಸುಪ್ರೀಂ ಕೋರ್ಟ್ಸ್ ರೋಲ್ ಈಸ್ ಲಿಮಿಟೆಡ್ ಟು ಫೇರ್ನೆಸ್ ಇನ್ ಅಡ್ಮಿನಿಸ್ಟ್ರೇಷನ್, ಬೋನಾಫೈಡ್ ಆ್ಯಕ್ಷನ್, ರೀಸನೇಬಲ್ ಮ್ಯಾನೇಜ್ಮೆಂಟ್. ನೋಡಿ, ಇದರಲ್ಲಿ ಮಾತ್ರ ಏನಾದರೂ ದುರುದ್ದೇಶ ಇದೆಯೋ ಅಷ್ಟೇ ನೋಡ್ಬೋದೇ ಹೊರತು ನಾವು ಪಾಲಿಸಿ ಡಿಸಿಷನಲ್ಲಿ ನಾವು ಮೂಗು ತೋರಿಸೋದಿಲ್ಲ. ಬಾಲ್ಕೋ ಕೇಸು ಹಿಂಗೆ ಇದೆ. ದೇರ್ ಇಸ್ ಒನ್ ಮೋರ್ ಕೇಸ್, ಸಿಮಿಲರ್ ಕೇಸ್, ಬಾಲ್ಕೋ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿಯೂ ಅಷ್ಟೇ, ಈ ಕಂಪನಿಯನ್ನು ಪ್ರೈವೇಟೈಸೇಷನ್ ಮಾಡ್ತಾ ಇರ್ತಾರೆ. ಪ್ರೈವೇಟೈಸೇಷನ್ Balco Union opposes this. When Balco Union opposes this, Supreme Court says it is a policy decision, will not interfere. In policy matters, Supreme Court will not invoke the writ jurisdiction ಅನ್ನೋದನ್ನು ನೋಡ್ಬೋದು ನಾವು. This is all about the judicial control of the public sectors. ಹಾಗಿದ್ರೆ ನಾವು ಇದನ್ನು ಸಮರೈಸ್ ಮಾಡೋದಾದ್ರೆ ಅಥವಾ ಉಪಸಂಹಾರ ಮಾಡೋದಾದ್ರೆ, see, the judicial control has got two dimensions. One dimension is constitution. Another dimension is contractual. Contractually, suits can be filed, but constitutionally, writs can be filed. By writs you can control. Here, by suits, you can redress your this one. So, judicial control is limited to all these matters. Only what is important here is, as a public sector, whatever it does, it should do in a fair manner, in a transparent manner. If the transparency is not there, if fairness is not there, if there is bias, if there is corruption, under all these circumstances, writ jurisdiction can be opened and the PSU can be questioned. In contractual obligations, there is a contract law. According to contract law, you can initiate the things. And the third dimension that is available is the policy matter. In policy matter, there is no jurisdiction for the judiciary to interfere. If the issue is policy matter, if the company is getting closed, if the company is getting privatized, if the company's shares are sold, like LIC now, it was a purely government company. Now it is listed company. When it is listed company, it has sold some of its assets as a public share, IPO ಮಾಡ್ತು. ಅಂತಹ ವಿಷಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇಂಟರ್ಫಿಯರ್ ಆಗೋದಿಲ್ಲ ಅನ್ನೋದನ್ನು ನಾವು ಈ ಒಂದು ಚರ್ಚೆಯಲ್ಲಿ ಗಮನಿಸಬಹುದು. ಈಗ ನನಗೆ ಈ ಒಂದು ಚರ್ಚೆಯಲ್ಲಿ ಉಳಿದಂತಹ ವಿಷಯಗಳು ಏನಂತಂದರೆ, ಸೊ ದ ಇಶ್ಯೂಸ್ ಲೆಫ್ಟ್ ಇನ್ PSUs ಅಂತ ಹೇಳಿ ನಾವು ಹೇಳೋದಾದರೆ, we can only tell these issues. The issue of these, then we have to discuss about governmental control, we have to discuss about parliamentary control and public control. As far as the governmental control is, this also we have covered. This comes under PIL also. Because it is related to judiciary, I have covered there also, and I may tell something at the end also. So governmental control means ಸರ್ಕಾರ ಹೆಂಗೆ ಇದನ್ನು ನಿಯಂತ್ರಿಸ್ತದೆ, ಸಂಸತ್ತು ಹೆಂಗೆ ಇದನ್ನು ನಿಯಂತ್ರಿಸ್ತದೆ, ಮತ್ತು ಉಳಿದ ಪಬ್ಲಿಕ್ ಸಾರ್ವಜನಿಕರು ಹೆಂಗೆ ನಿಯಂತ್ರಿಸ್ತಾರೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ ಅಂಥೇಳಿ ಇವತ್ತಿಗೆ ಈ ಒಂದು ಚರ್ಚೆಯನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ಮುಗಿಸುವುದರ ಜೊತೆಗೆ ಮತ್ತೊಮ್ಮೆ ನೀವು ಹೆಚ್ಚು ಜನರಿಗೆ ಈ ಕನ್ನಡ ಮಾಧ್ಯಮದ ನಮ್ಮ ಆಡಳಿತ ಕಾನೂನಿನ ಚರ್ಚೆಯನ್ನು ತಲುಪಿಸಿ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ, ನಿಮ್ಮ ಎಕ್ಸಾಮ್ಗಳ ತಯಾರಿ ನಡೆದಿದೆ, ತಯಾರಿ ಚೆನ್ನಾಗಿ ನಡೀಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸದ್ಯದಲ್ಲಿ ನಾಳೆನೇ ನಾನು ಇನ್ನೊಂದು ವಿಡಿಯೋನ ಈ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಬಗ್ಗೆ ಉಳಿದಂತಹ ವಿಷಯಗಳನ್ನ ತೆಗೆದುಕೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.